ಗಂಗನಾಳ ಸರ್ಕಲ್ ಅಲ್ಲಿ ಮೀನಿನ ಮಾರಾಟ. ಉಪ್ಪಾರ ಕೊಪ್ಪಲು ಇಂದ ಅವ್ರ ಕೆರೆಯಿಂದ ಹಿಡ್ಕೊಂಬಂದು ಮಾರ್ತಾ ಇದ್ದಾರಂತೆ ನೋಡ್ರಿ. ರವ್ವು ಇವು ಆಯ್ತಾ. ಈಗ ರವ್ವು ಅಂತಾರೆ, ಇಂಗ್ಲಿಷಲ್ಲೂ ಹಂಗೆ ಅಂತಾರೆ. ಇವಕ್ಕೆ ಜಲೇಬಿ ಅಂತಾರೆ ಆಯ್ತಾ. ಪಾಪ ಇವು ಬಹಳ ಸೆನ್ಸಿಟಿವ್ ಮೀನುಗಳು, ಹಿಡಿದ ತಕ್ಷಣ ಸತ್ತೋಗ್ಬಿಡ್ತವೆ. ಎಷ್ಟೊತ್ತಿಗೆ ಹಿಡಿದ್ರಿ ಸುಮಾರು? ಈಗಲೇ ನೋಡ್ರಿ. ಅದಕ್ಕೆ ಈ ಕ್ಯಾಟ್ ಫಿಶ್ ಇದಕ್ಕೆ ಏನಂತಾರೆ ಹಳ್ಳಿ ಭಾಷೆಯಲ್ಲಿ ಮುರ್ಗೋಡು ಅಂತಾರೆ. ಎಲ್ಲ ತೋರ್ಸಪ್ಪ ಅದ ಕಳ್ಳನ ಮಗಂದು ಅಲ್ಲಲ್ಲಿ ಓಡಾಡ್ತಿತ್ತಲ್ಲ. ಸಿ ದೇರ್ ಅಲ್ಲ. ಸೊ ಇಟ್ ಈಸ್ proved that they are very much there. ರೇರ್ಡ್. ನಿಮ್ಮ ಕೆರೆ ಎಷ್ಟಾಗಲ್ಲ ಉಂಟು? ಏರಿಯಾ ಎಷ್ಟು ಎಕರೆ? 15ರಿಂದ 20 ಎಕರೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. 15ರಿಂದ 20 ಎಕರೆ. ಇದಕ್ಕಿಂತ ದಪ್ಪ ಸಿಗ್ಬೇಕಾಗಿತ್ತಲ್ಲ. ಅವೆಲ್ಲ ಎಲ್ಲ ಬ್ಲಾಸ್ಟ್ ಮಾಡಿದಾಗ ಇವೆಲ್ಲ ಸತ್ತೋಗ್ಲಿಲ್ಲ ಪಾಪ. ಇವನ್ನ ಬ್ಲಾಸ್ಟ್ ಮಾಡಿ ಸಾಯಿಸಿ ದೊಡ್ಡವನ್ನ ಆಮೇಲೆ ಮತ್ ಬಿಟ್ರಿ ಇವನ್ನ ಮರಿಯ. ಅಂದ್ರು ಇವು ಕಳ್ಳನ ಮಗ ನಾವು ಸತ್ತೋಗಿಲ್ಲ, ಈಗ ವಾಪಸ್ ಬಂದವೆ. ತಡಿಯಪ್ಪ, ಈ ಬಾಕಿ ಇವೆಲ್ಲವೂ ಜೀವ ಅಂತ ಬರೀ. ಇದನ್ನ ಯಾರು ತಗತ್ತಾರೆ? ಇದು ಎಷ್ಟು ರೂಪಾಯಿ ಕೆಜಿಗೆ ಮಾರ್ತಿದ್ದೀರಾ? 50 ರೂಪಾಯಿ ಕೆಜಿಗೆ. ನೀವು ಅವ್ರಿಗೆ ಯಾಕೆ ಹೇಳ್ಕೊಡ್ತಿದ್ದೀರಾ? ಹೇಳ್ಕೊಡ್ಬೇಡಿ ಅಂತ. ಏನ್ ಮಾಡ್ತಾ ಇದ್ದೀರಿ? ಹೇಳ್ಕೊಬೇಡಿ ಅಂತ ಈ ಮಾರಾಯರು ನೋಡ್ರಿ. ಇವ್ರಿಗೆ ನಾನು ಏನು ಮಾಡಿಲ್ಲ, ಹೇಳ್ಕೊಡ್ತಾ ಇದಾರೆ. ಇವ್ರಿಗೆ ಹೇಳ್ಬೇಡ ಅಂತ. ಬೆಲೆ ಎಷ್ಟು? 50 ಅಂದ್ರು, ಈಗಿನ 50 ಅಂದ್ರು, ಈಗಲೇ 100 ಅಂತವ್ರೆ. ಇದ್ರ ಬೆಲೆ ಎಷ್ಟು ಅಲ್ಲಿ? ಇದ್ರ ಜಲೇಬಿದು? ಅಯ್ಯೋ, ಜಲೇಬಿಗೆ ಜಾಸ್ತಿ ಬೆಲೆ ಅಲ್ವಾ? ಇಲ್ಲ, ಇದಕ್ಕೆ ಜಾಸ್ತಿ ಹೇಳಿದ್ರಲ್ಲ. ಇದಕ್ಕೆ ಜಾಸ್ತಿ ಹೇಳಿದ್ರಲ್ಲ. 250. ಇದಕ್ಕೆ 250. ಬಾಯಿಗೆ ಬಂದಿದ್ದೆಲ್ಲ ಬೆಲೆ ಹೇಳ್ತಾವ್ರಿ ನನಗೆ ಅಂತ ಅಂದ್ಬಿಟ್ಟು. ನೀವೇನ ಬಿಟ್ಟಿರೋದು ಮೀನ್ನ ಮರಿ ಬಿಟ್ಟಿದ್ದು? ಬೆಸ್ರು ಕೊಪ್ಪಳನಪ್ಪ ನೀವು. ಉಪ್ಪಾರ ಕೊಪ್ಪಲಲ್ಲಿ ಒಂದು ಬೆಸ್ರು ಕೊಪ್ಪಳ ಇದೆಯಾ? ಅಲ್ಲಿಗೆ ನೀವು ಎಷ್ಟು ಜನ ಇದ್ದೀರಿ ಸುಮಾರು? ಬೆಸ್ರು ಕೊಪ್ಪಲದ್ದು ಫ್ಯಾಮಿಲಿ 200 ಐತೆ ನೋಡ್ರಿ. ಒಯ್ಯ ಬೇಕಂತಲೇ ಸುಳ್ಳೆ ಹೇಳ್ತಾರ ಇನ್ಫಾರ್ಮೇಶನ್. ಬರೀ ಸುಳ್ಳೆ ಕೊಡ್ತಾರ ಇನ್ಫಾರ್ಮೇಶನ್. ಹುಲ್ಲಂಗಾಲ ಗ್ರಾಮದವರು ಅಂತ ಕಾಣ್ತದೆ. ಹೆಬ್ಬಾಲೆ ಅಲ್ಲೋಗ ಹಬ್ಬ ಮಾಡೋದ್ ಬಿಟ್ಟು ಇಲ್ಲೇ ಅಂತ ಸುಳ್ಳೆ ಹೇಳೋದು. ಹೇಳಪ್ಪ, ಇದೇ ಯಾರು ತಗೊಂಡೋಗಿ ತಿಂತಾರೆ? ಕಳ್ಳನ ಮಗಂದು ತಿಂದ್ರೆ ಇದ ವಾಂತಿ ಮಾಡೋಂಗ ಆಯ್ತದೆ. ಅದ್ರೊಳಗಡೆ ಇರೋ ಚರ್ಬಿಲಿ ಯಾರು ತಗೋಯ್ತಾರೆ? ಮತ್ತೆ ದುಡ್ಡು ಕೊಡೋದು ನಾನು ಕೊಡ್ತೀನಿ, ನಾನು ತಿಂತೀನಿ ನೋಡೋಣ. ಇದ್ರೊಳಗಡೆ ಗಂಡು ಯಾವ್ದು ಹೆಣ್ಣೆ ಯಾವ್ದು ಪತ್ತೆ ಹೆಂಗ್ ಮಾಡ್ತೀರಿ? ನೋಡಿ ಹೇಳ್ಬೇಕು. ಗಂಡು ಯಾವ್ದು ಹೆಣ್ಣೆ ಯಾವ್ದು ನೀವೇ ನೋಡಿ ಹೇಳಿದ್ರೆ. ಇಲ್ಲ, ಗಂಡು ಯಾವ್ದು ಹೆಣ್ಣೆ ಯಾವ್ದು ಅಂತ ಬಿಟ್ಟು ಹೆಂಗ್ ಪತ್ತೆ ನೋಡಿ. ಇಲ್ಲ, ಇದು ದೊಡ್ಡದೈತಲ್ಲ, ದೊಡ್ಡದು. ಅದ ಅಲರ್ಸು ನೋಡೋಣ. ಬದುಕತ್ತಿಯಲ್ಲೂ ಹೆಂಗ್ ಸಾಯಿಸಿದ್ರಿ? ಗೊತ್ತಿಲ್ಲ. ಗಂಡ ಯಾವ್ದು ಹೆಣ್ಣು ಯಾವ್ದು ಈ ದಿಸ್ ಫೆಲೋ ಇಸ್ ವೆರಿ ಆಕ್ಟಿವ್. ಗಂಡಿರ್ಬೇಕು. ಅಯ್ಯಪ್ಪ, ಇದಕ್ಕೆ ವಾಕಿಂಗ್ ಫಿಶ್ ಅಂತಾರೆ ಗೊತ್ತಾ? ನಡೆದಾಡ್ತದೆ ಮೀನು ಅಂತ ಅಂದ್ಬಿಟ್ಟು. ದಿಸ್ ಫೆಲೋ ಇಸ್ ಡೆಡ್. ಏನೋ ಬಡ್ದು ಸಾಯಿಸಿರ್ಬೇಕು. ಆದ್ರೆ ಇದು ಮಾತ್ರ ಮಸ್ತ್ ಆಕ್ಟಿವಿಟಿ ನೋಡ್ರಿ. ಯಪ್ಪ, ಇದು ಸುತ್ತೋಗಿದೆ. ಮೀನ್ ತಗೊಳಕಲ್ಲ. ನನ್ಗೆ ಸಾರು ಮಾಡ್ಕೊಡಕ್ಕೆ ಯಾರೋ ಜನ ಸಿಕ್ಕಿರ್ ತಗತ್ತೀನಪ್ಪ. ದಿಸ್ ಇಸ್ ದ ಓನ್ಲಿ ಫೆಲೋ ದಟ್ ಇಸ್ ಅಲೈವ್. ಸೊ ಇವರು ಹೇಳ್ತಾ ಇರೋ ಪ್ರಕಾರ ಇದು ಈಗ ಹಿಡ್ದಿರೋ ಮೀನಲ್ಲ, ಇದು ರಾತ್ರಿನೇ ಹಿಡ್ದಿರ್ಬೇಕು ಮೋಸ್ಟ್ಲಿ. ಇದ್ರ ಆಕ್ಟಿವಿಟಿ ನೋಡ್ರು. ಅಮ್ಮ ಎಲ್ಲಿಗೆ ಬೇಕಾದ್ರೆ ಹೋಗ್ತಿದೆ ಫೀಡೆ. ಹೋಯ್ತು ನೀನ್ ಹಾಕ್ತಿ ಹೋಯ್ತಿಲ್ಲ. ಹೆಂಗ್ ಮಾಡ್ತೀಯಪ್ಪ ಹಿಡ್ಕದ? ಕೇಳ, ನನ್ ಕೈಗೆ ನೀರ್ ಬೇಕಲ್ಲ ಈಗ. ಒಂಚೂರು ನೀರ್ ನೀ ಕೊಡಿ. ಫಸ್ಟ್ ನಾನು ಹಿಡ್ಕೊಡ್ಬೇಕಂತೆ ನೋಡ್ರ. ಇವ್ರಿಗೆ ಕಾಯ್ಕೋಬೇಕ ಬೇಡವ? ಇದು ನಮ್ಮ ಕಳ್ಮುಂಡ್ಯದ ಅಲ್ಲಿ ತನಕ ಓಡೋಯ್ತು. ಅಯ್ಯೋ,
ಹಾಳು ಮೀನು ಅದನ್ನ ಯಾರು ತಿಂತಾರೆ? ಅದು ಪುಕ್ಸಟ್ಟೆ ಕೊಡ್ಬೇಕಾಯ್ತಿದ್ ನೀವು ಯಾರಿಗಾರು ಇದನ್ನ. ನಾನು ಹಂಗೆ ಜೀವ ಇರೋದು ಪುಕ್ಸಟ್ಟೆ ಎಷ್ಟು ಕೊಡ್ತೀರಿ? ಇಲ್ವಲ್ಲ, ಅದೊಂದೇ ಜೀವ ಕಂಡಿದ್ವಿ. ಇಲ್ಲೆಲ್ಲೂ ಜೀವ ಕಾಣಲಿಲ್ಲ, ಇಲ್ಲಿ ಯಾವ್ದು ಜೀವ ಕಾಣಲಿಲ್ಲ. ಜೀವದ್ ಬೇಕಲ್ಲ ನಂಗೆ. ಈಗಿನ್ನು ಪುಕ್ಸಟ್ಟೆ ಕೊಡ್ತೀನಿ ಅಂದೇನಿ. ನಿಮ್ಗೊಂದೊಂದೆಲ್ಲ ಹೇಳ್ತಾರೆ, ಮಾತಾಡ್ತಾರೆ ಕಣ್ರಪ್ಪ ಇವ್ರು. ಒಳ್ಳೆ ಕಾರ ಜನ ಬೇಡ. ಅದು ಸಾರು ಮಾಡ್ಕೊಂಡು ಯಾವ ತಿಂತಾನಪ್ಪ? ಅದು ವಿಷ ಅದ್ರೊಳಗಡೆ ಇರೋದು. ವಿಶ್ವೇದ ಕೇಳದ ಕಲಬೆರಕೆ ಮಾಡಕ್ಕೆ ತಗೋ ಹೋಗೋದು ಅದನ್ನ ಹೋಟೆಲ್ನವರು. ಈ ಹಳ್ಳಿ ಜನ ಯಾರು ತಗೊಂಡೋಗ್ತಾರೆ. ಅದಕ್ಕೆ ಮತ್ತೆ ಅದಕ್ಕೆ ಕಮ್ಮಿ ದುಡ್ಡು 50 ರೂಪಾಯಿಗೆ 50. ಇವ್ರು ಅಷ್ಟೇ ಹೇಳಿದ್ದು ನನಗೆ ಫಸ್ಟು. ಈ ವಯ್ಯ ಬಂದ್ಬಿಟ್ಟು ಇಲ್ಲಿ ಎಲ್ಲೋದ್ರು ಅವರು, ಗಾಯಬಾಗೋದ್ರು. ಇವರೆಲ್ಲ ಗಾಯಬಾಗೋದ್ರು, ಹತ್ತೆಡುಗದೆ ಗಾಯಬಾಗೋದ್ರು. ಹೆಬ್ಬಾಲೆ ಜನ ಅಂತ ಹೇಳಿದವ್ರು. ಇವ್ರು ನನಗೆ ಹೇಳಿದ್ದು 50 ರೂಪಾಯಿಗೆ ಮಾರ್ತಾ ಇದ್ದೀನಿ ಇದನ್ನ ಅಂತ. ಚೂರು ನೀರು ಕೊಡು ಕೈ. ಅಲ್ಲ ತಗೊಂಡ್ ಮೀನ್ ಬಿಟ್ಬಿಟ್ಟು ನೀರು ಇಸ್ಕೋಬೇಕು. ನೀ ಕೊಡ್ದಲ್ಲ ಹೋದ್ರೆ ಯಾರ ತಲಾರು ಇಸ್ಕೋತೀನಿ ಬಿಡ. ದಿಸ್ ಇಸ್ ನಾಟ್ ಸ್ವಿಚಿಂಗ್ ಆಫ್. ಮೀನ್ ತಿನ್ನೋರಿಗೆ ಮೀನ್ ಬಿಡೋದ್ ಬಿಟ್ಟು